ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಇನ್ನು ಐದನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಆರನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗತ್ತೆ. ರಾಹುಕೇತುವಿನ ಈ ಸಂಚಾರದ ಫಲಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಸಿಂಹರಾಶಿಯವರಿಗೆ ಕೊಡ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಇನ್ನು ರಾಹು ಬಂದು 7ನೇ ಮನೆಗೆ ಬರ್ತಾ ಇದ್ದಾನೆ, ಕೇತು ಸ್ವಯಂ 1ನೇ ಮನೆಗೆ ಬರ್ತಾ ಇದ್ದಾನೆ. ಇದರಿಂದ ಹಲವಾರು ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದಾನೆ ಅಂತಲೇ ಅಂದ್ಕೋಬಹುದು. ಯಾಕಂದರೆ ದೇಹಸ್ಥಾನ ಮತ್ತು ಕಳತ್ರಸ್ಥಾನ ಅನೇಕವಾಗಿರ್ತಕ್ಕಂಥ ದೈಹಿಕ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತಾನೆ. ಮಾನಸಿಕವಾದ ಅಶಾಂತಿಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯಗಳನ್ನು ತಂದುಕೊಡ್ತಕ್ಕಂಥದ್ದು, ಪ್ರಾಣಕ್ಕೆ ಬಹಳ ಒಂದಿಷ್ಟು ಭಯಗಳನ್ನು ಉತ್ಪತ್ತಿ ಮಾಡ್ತಾನೆ. ಪ್ರಾಣ ಹಾನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಪ್ರಾಣ ಭಯಗಳನ್ನು ತಂದು ಕೊಡ್ತಾನೆ. ಏನಾಗ್ಬಿಡುತ್ತಪ್ಪ, ಏನಾಗ್ಬಿಡುತ್ತೆ, ನನಗೆ ಹಾಗಾಗ್ಬಿಟ್ರೆ ಹೇಗಾಗುತ್ತೆ, ಹೀಗಾಗ್ಬಿಟ್ರೆ ಹೇಗಾಗುತ್ತೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿ ವೀಕ್ಷಕರಿಗೂ ನಾನು ಹೇಳೋದಷ್ಟೇ, ಇತ್ತೀಚಿನ ಕಾಲಘಟ್ಟದಲ್ಲಿ ಏನಾಗ್ತಿದೆ, ಪ್ರತಿಯೊಬ್ಬರಿಗೂ ಸಹ ವಿಪರೀತವಾದ ಪ್ರಾಣ ಭಯಗಳು ಬರ್ತಾ ಇದೆ. ಅಂದರೆ ಅಯ್ಯೋ ನಾನು ಸತ್ತು ಹೋಗ್ಬಿಟ್ರೆ ಏನಪ್ಪ ಆಗ್ಬಿಡುತ್ತೆ, ಅಯ್ಯೋ ನಾನು ಹೋಗ್ಬಿಟ್ರೆ ಏನಾಗುತ್ತೆ. ನೋಡಿ, ನೀವು ಸತ್ತೋದ್ರೆ ಅನ್ನುವಂಥದ್ದು ಯೋಚನೆ ಮಾಡಬೇಡಿ. ಕಾರಣ ಏನು ಅಂತಂದರೆ ನೀವು ಬದುಕಿರೋವರೆಗೂ ಸಾವನ್ನೋದು ಬರಲ್ಲ.
ಸಾವು ಬಂದಾಗ ನೀವು ಇರೋದಿಲ್ಲ. ಇಲ್ಲದೇ ಇರುವಂತಹ ಜೀವನ ಹೇಗಿದ್ದರೆ ಏನಂತೆ ಅಲ್ವಾ? ಇರೋದನ್ನು ಸಂಭ್ರಮಿಸಿ, ಇರೋದ್ರಲ್ಲಿ ಜೀವನ ಮಾಡಿ, ನಾನು ಸಾವಿಗಿಂತ ಮುಂಚೆ ಯಾವ ರೀತಿ ಸಂಭ್ರಮದಲ್ಲಿರ್ತೀನಿ ಅನ್ನೋದನ್ನು ಯೋಚನೆ ಮಾಡಿ. ಸತ್ತ ನಂತರ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕಕ್ಕೆ ಹೋಗಬೇಡಿ. ಬದುಕಿದ್ದಾಗ ಏನು ಮಾಡ್ತೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡಿಡ್ಕೊಂಡೆ ಎಲ್ಲವೂ ಸೌಖ್ಯವಾಗಿರುತ್ತೆ, ಎಲ್ಲವೂ ಸಹ ಶುಭವಾಗೇ ಇರುತ್ತೆ. ಅದನ್ನು ಮಾತ್ರ ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಲೇಬೇಕು. ಇನ್ನು ಹಲವು ವಿಚಾರಗಳಲ್ಲಿ ಸಮಸ್ಯೆಗಳು, ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೋಗುತ್ತೆ. ನಿಮ್ಮ ಜೀವನದ ಪ್ರಮುಖವಾದ ವಿಚಾರಗಳ ಮೇಲೆ ನೀವು ಗಮನವನ್ನು ಹರಿಸಲೇಬೇಕಾದಂತಹ ಸಮಯ ಸಂದರ್ಭಗಳಿದ್ದಾವೆ. ಇನ್ನು 1ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಯಾಣಗಳಲ್ಲಿ ಬಹಳ ಜಾಗ್ರತೆಯನ್ನು ಮಾಡಬೇಕು. ಇನ್ನು ಶಿಕ್ಷಣದ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೆ, ಸಂಗೀತ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿರುವಂಥವ್ರಿಗೆ, ರಿಲೇಟೆಡ್ ಟು ಎಜುಕೇಷನ್ ಏನೇ ನೀವು ವ್ಯವಹಾರ ಮಾಡ್ತಿದ್ರು ಅಷ್ಟೊಂದು ಚೆನ್ನಾಗಿ ಕೈಗೂಡಲ್ಲ, ಬಹಳ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ, ಹುಷಾರಾಗಿರಬೇಕು. ಕೆಲವರಿಗೆ ಭಾರಿ ಸಾಲಗಳು ಉಂಟಾಗುವಂಥದ್ದು, ಸಾಲದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವಿಪರೀತವಾದಂತಹ ಸಾಲದ ಸಮಸ್ಯೆಗಳಿಗೆ, ಒತ್ತಡಗಳಿಗೆ ನೀವು ಸಿಕ್ಕಾಕೋಬೇಕಾಗತ್ತೆ, ಹುಷಾರಾಗಿ ಇರಿ. ವಿದೇಶಗಳಿಗೆ ದೀರ್ಘ ಪ್ರಯಾಣಕ್ಕೆ ನೀವು ಹೋಗಬಹುದು, ಆದರೆ ಅದು ನೀವು ಸಂತೋಷಕ್ಕೆ ಹೋಗ್ಲಾರ್ರಿ, ಏನೋ ಒಂದು ಕಮಿಟ್ಮೆಂಟು ಹೋಗಲೇಬೇಕಾಗ್ಬಿಡತ್ತೆ. ಈಗ ಕೆಲಸದಿಂದನೇ ಕಳಿಸ್ಬೋದು, ಬಟ್ ಏನೋ ಒಂದು ದೊಡ್ಡ ಜವಾಬ್ದಾರಿ ಹಾಕಿ ಕಳಿಸ್ಬಿಟ್ಟಿರ್ತಾರೆ. ಆದರೆ ನಿಮ್ಗೆ ಇಷ್ಟವೇ ಇರಲ್ಲ ಹೋಗೋಕ್ಕೆ, ಆದರೂ ಸಹ ಬಲವಂತವಾಗಿ ಹೋಗುವಂತಹ ಒಂದು ಅವಕಾಶಗಳು ಬರುತ್ತೆ. ಇನ್ನು ಬೆಂಕಿಯಲ್ಲಿ ಹುಷಾರಾಗಿ ಇರಬೇಕು. ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಬೇಕಾದಾಗ ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು. ಕೇವಲ ಹೆಣ್ಮಕ್ಳೇ ಅಡುಗೆ ಮಾಡ್ತಾರೆ ಅಂತಲ್ಲ, ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರೇ ಅಡುಗೆ ಮನೆಯಲ್ಲಿ ಹೆಚ್ಚಿಗೆ ಕೆಲಸ ಮಾಡುವಂಥವರು ಈ ಬೆಂಕಿಯಿಂದ, ಹರಿತವಾದ ವಸ್ತುಗಳಿಂದ ತುಂಬ ಹುಷಾರಾಗಿರಬೇಕು. ಸಣ್ಣ ಪುಟ್ಟ ಗಾಯಗಳಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಅವಘಡಗಳು ಉಂಟಾಗ್ತಕ್ಕಂಥದ್ದು ಆಗತ್ತೆ, ಹುಷಾರಾಗಿರಬೇಕು. ಇನ್ನು 7ನೇ ಮನೆ ಕೇತುವಿನ ಸಂಚಾರದ ಪ್ರಭಾವಗಳಿಂದಾಗಿ ಒಂದು ಕೌಟುಂಬಿಕ ಸ್ಥಾನದಲ್ಲಿ ಬಹಳ ಸಮಸ್ಯೆಗಳು ಉತ್ಪತ್ತಿಯಾಗುತ್ತವೆ. ಕೌಟುಂಬಿಕ ವಿಚಾರಗಳಲ್ಲಿ ನಿಮಗೆ ಅನೇಕವಾಗಿರ್ತಕ್ಕಂತಹ ಕಲಹಗಳು ಉತ್ಪತ್ತಿಯಾಗುವಂಥದ್ದು, ಸಾಂಸಾರಿಕ ಜೀವನದಲ್ಲಿ ನೋವುಗಳು ಉಂಟಾಗುವಂಥದ್ದು, ಸಂಗಾತಿ ಜೊತೆಗೆ ಸಾಮರಸ್ಯ ರಹಿತ ಬದುಕು ಉಂಟಾಗುವಂಥದ್ದು. ನಿಮ್ಮ ಸಂಬಂಧಗಳು, ಕೋರ್ಟು ಕಚೇರಿಗಳು ಸಹ ಮೆಟ್ಟಿಲು ಹತ್ತಬಹುದು, ಯಾವುದರಲ್ಲೂ ಒಂದು ಉಪಯೋಗ ಉಂಟಾಗಲ್ಲ. ಸ್ವಲ್ಪ ಹುಷಾರಾಗಿರುವಂತಹದ್ದು ಒಳ್ಳೆಯದು. ಆದರೆ ಈ ಕೇತು ರಾಶಿಗೆ ಬರ್ತಾ ಇರೋದ್ರಿಂದ ಒಂದು ಪರಮವಾದ ಶುಭ ಫಲ ಏನಪ್ಪ ಉಂಟಾಗುತ್ತೆ ಅಂತ ಹೇಳಿದ್ರೆ, ದಿಢೀರಂಥ ದೈವ ಭಕ್ತರಾಗ್ತೀರಿ. ದೇವರುಗಳ ಮೇಲೆ ವಿಪರೀತವಾದಂತಹ ಆಸೆ ಆಸಕ್ತಿಗಳು ಬೆಳೆಯುತ್ತೆ. ದೇವ ಕಾರ್ಯಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಇದಕ್ಕಿದ್ದ ಹಾಗೆ ಆಧ್ಯಾತ್ಮದ ಕಡೆಗೆ ನಿಮ್ಮ ಮನಸ್ಸು ವಾಲ್ತಕ್ಕಂಥದ್ದು, ಒಂದು ರೀತಿ ಒಂದು ವಿಶೇಷವಾದ ಆಧ್ಯಾತ್ಮದ ಛಾಯೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಆಗತ್ತೆ. ಆಧ್ಯಾತ್ಮ ಸಾಧನೆಗೆ ಹೋಗಬೇಕು ಅಂದರೆ, ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಅಂದರೆ ಕೇತು ಚೆನ್ನಾಗಿರಬೇಕು. ಪರಮಜ್ಞಾನಕಾರಕ, ಗುರುವಿಗಿಂತ ಶುಕ್ರನಿಗಿಂತ ಜ್ಞಾನವನ್ನು ಕೊಡ್ತಕ್ಕಂಥದ್ರಲ್ಲಿ ಕೇತು ಹೆಚ್ಚು. ಕೇತು ಶುಭ ರೀತಿಯಾಗಿದ್ದಂಥವ್ರಿಗೆ ಆಧ್ಯಾತ್ಮದ ಜ್ಞಾನ ತುಂಬ ಚೆನ್ನಾಗಿ ಬರ್ತದೆ. ಸೊ ಇಷ್ಟೆಲ್ಲ ಒಂದು ಯೋಗಗಳನ್ನು ರಾಹುಕೇತುವಿನ ಸಂಚಾರದ ಫಲಗಳು ಕೊಡ್ತಾ ಇದೆ. ಇದು ಮೇ 18ನೇ ತಾರೀಕಿನಿಂದ ಅನ್ವಯ ಆಗ್ತಾ ಇರತಕ್ಕಂಥದ್ದು. ಜೊತೆಗೆ ಗುರುಬಲವೇನೋ ಬರ್ತಾ ಇದೆ ನಿಮಗೆ. ಆದರೂ ಗುರುಬಲ ಇನ್ನಷ್ಟು ವೃದ್ಧಿಯಾಗಬೇಕು. ಈ ರಾಹುಕೇತುಗಳ ವಿಶೇಷವಾದಂತಹ ಒಂದು ಅನಿಷ್ಟ ಅರಿಷ್ಟ ಫಲಗಳು ದೂರ ಆಗಬೇಕು ಅಂತ ಹೇಳಿ ಮೇ 14ನೇ ತಾರೀಕಿನಂದು ನವಗ್ರಹಗಳ ಶಾಂತಿ ಸಮೇತ ವಿಶೇಷವಾಗಿ ಗುರು ಶಾಂತಿ, ರಾಹುಕೇತು ಶಾಂತಿಗಳನ್ನು ಮಾಡಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯ ಸಂಕಲ್ಪವನ್ನು ಪೂಜೆ ಮಾಡಿಸಿ, ಕೊಡುವಂತಹ ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಳಿ, ಅಕ್ಷತಾ ಪ್ರಸಾದವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ. ಅದರಿಂದ ಈ ರಾಹುಕೇತುವಿನಿಂದ ಉಂಟಾಗುವಂತಹ ಅನೇಕ ವಿಧದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಬದುಕಿನಲ್ಲಿ ಅನೇಕ ಏರಿಳಿತಗಳು ಏನು ನೋಡ್ತಾ ಇದ್ದೀರಿ ಬೇರೆ ಬೇರೆ ಗ್ರಹಗಳದ್ದು, ಯಾಕಂದರೆ ನವಗ್ರಹಗಳಿಗೂ ಅಲ್ಲಿ ಶಾಂತಿ ಪೂಜೆ ಆಗೋದ್ರಿಂದ, ನವಗ್ರಹ ಶಾಂತಿ ಪೂಜೆಗಳಾಗಿ ಗುರು ಮಹಾಯಾಗ ಆಗೋದ್ರಿಂದ ನಿಮಗೆ ಸಕಲ ಗ್ರಹಗಳ ಬಲವೂ ಸಹ ಸಿಗುವಂತೆ ಆಗತ್ತೆ. ಇನ್ನು ಅಷ್ಟಮ ಶನಿಯ ಪ್ರಭಾವ ಬೇರೆ, ಶನಿ ಶಾಂತಿಯನ್ನು ಈಗಾಗಲೇ ಕೆಲವರು ಮಾಡಿಸ್ಕೊಂಡಿಲ್ಲ ಅನ್ನುವಂಥವರು ಈ ಗುರು ಮಹಾಯಾಗದಲ್ಲಿ ಶನಿ ಶಾಂತಿಯ ಸಂಕಲ್ಪವನ್ನು ಸಹ ಮಾಡಿಸ್ಕೊಂಡು ನೀವು ಯಾಗದಲ್ಲಿ ಪಾಲ್ಗೊಳ್ಳಿ. ದೇವರ ಕೃಪೆಗೆ ಪಾತ್ರವಾಗಿ ಇನ್ನು ಯಾಗ ನಡೀತಿರುವಂತಹ ದಿನಾಂಕ 14ನೇ ತಾರೀಕು 5ನೇ ತಿಂಗಳು 2025. ಅದೇ ರೀತಿಯಾಗಿ ಇನ್ನು
ನಡೆಯುವಂತಹ ಸ್ಥಳ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಏಳೂರಿನ ಗ್ರಾಮ ದೇವತೆಯಾದಂತಹ ಶ್ರೀ ಪಟಾಲಮಾಮನವರ ಸನ್ನದಿ ಕಗ್ಗಲೀಪುರದಲ್ಲಿ ನಡೆಯುತ್ತೆ. ಈ ಒಂದು ಸ್ಥಳಕ್ಕೆ ತಾವೆಲ್ಲರೂ ಸಹ ಬಂದು ದೇವರ ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡು ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.